ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಜಸ್ಟ್ ಎದ್ದೀವಿ. ಎದ್ದಕ್ಕೆರೆ ಜಳಕ ಮಾಡಿ ಇದು ಮಾಡೀವ್ರಿ. ಇವತ್ತೊಂದು ಸ್ವಲ್ಪ ಮಾಮ ಲೇಟ್ ಮಾಡಿ ಹೋತಂದ್ರು. ಅದಕ್ಕರೆಗೆ ಒಂದರ ಲೇಟ್ ಐತ್ರಿ ನಮ್ಗೆ ಹೇಳಕ್ಕೆ. ನಸ್ಕಿಗೆ ಅಲಾರಾಮ್ ಇಟ್ಟಿದ್ರಿ, ಅದು ಇವತ್ತು ಅಲಾರಾಮ್ ಹುಡ್ಕೊಂಡಿಲ್ರಿ. ಯಾಕೇನು ದಿನ ಹುಡ್ಕೋದಿದ್ದು ಇವತ್ತು ಹೊಡೆದಿಲ್ಲ ರೀ. ಅದ್ರ ಕಲೆಗೆ ಒಂದು ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಹೇಳಕ್ಕೆ. ಯಾಕಂದ್ರೆ ಡೈಲಿ ಅಲಾರಾಮ್ ಇಡ್ತಿದ್ರಿ, ಜಲ್ದಿ ಹೇಳ್ತಿದ್ದೆ. ಇವತ್ತೇ ಒಂದು ಸ್ವಲ್ಪ ಅರಲ್ಲ ಅದು ಯಾಕೆಂದ್ರೆ ಸೈಲೆಂಟ್ ಇತ್ತು, ಒಂದು ಸ್ವಲ್ಪ ಸೈಲೆಂಟ್ ಇಟ್ಟಿದೆ. ಅದ್ರ ಕಲೆಗೆ ಅಲಾರಾಮ್ ಹೊಡಿಲಿಲ್ಲ ರೀ. ಇದ್ದೀವಿ, ಎದ್ದು ಎಲ್ಲರೂ ಜಳಕ ಮಾಡೀವಿ. ಇವಾಗ ಚಹಾ ಮಾಡತ್ತೀನಿ ರೀ. ಚಹಾ ಕುಡಿಬೇಕು. ಜಸ್ಟ್ ಇನ್ನಾಗಿ ಇಟ್ಟೀನಿ ರೀ ಚಾಕ್ ನಾನು. ನೋಡ್ರಿ, ಇಲ್ಲಿ ಚಾಕ್ ಇಟ್ಟೀನಿ. ಚಹಾ ಕುದಿಯಾಗತ್ತದ ಇವಾಗ. ಚಹಾ ಮಾಡಿ ಚಹಾ ಕುಡಿಬೇಕು ರೀ. ಬನ್ನ ದೇವರಿಗತ್ತೆ ಹೂವು ತಂದೀವಿ. ಆಮೇಲೆ ನೋಡಿರಿ, ಚಹಾ ಪುಡಿ, ಬ್ಯಾಳಿ, ಅಡುಗೆ ಮಾಡಕ್ರಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಕ್ಕರೆ ಎಲ್ಲ ತೊಗೊಂಬಂದಾರ. ಚಹಾನು ಕುದಿಯಾಗತ್ತದ್ರಿ. ಇವಾಗ ಹಾಲು ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕ್ರಿ. ಇದು ಕುದಿಸಿ ಚಹಾ ಕುಡಿಬೇಕು. ರಚು ಎಲ್ಲೋರು ನಮ್ಮ ರಾಯಣ, ರಾಧಿಕಾ, ರಚು. ಹಾಯ್ ರಚು, ಹಾಯ್. ಅವರು ಜಳಕ ಮಾಡ್ಯಾರ್ರಿ. ನೋಡ್ರಿ ನಮ್ಮ ರಚು. ರಣ ನಿಂದೆಲ್ಲದ ಬನ್ನ ಅಲ್ಲದನು. ನಮ್ಮ ರಾಧಿಕಾ ಬಿಸಿಗಿಡ್ತು ಅಂದಾಳ್ರಿ. ನಮಗೆ ಅಷ್ಟು ಮಂದಿಗೆ ಬನ್ನ, ರಾಧಿಕಾ, ರಾಯಣಗ, ನನಗೆ, ರಚ್ಚುಗ. ಈಕಿ ಬನ್ನವಲ್ಲಂತ್ರಿ, ಅದಕ್ಕೆ ಬಿಸಿಗಿಡ್ತಿದ್ದಾಳೆ. ಚಹಾ ಆಗ್ಯದ ಅನ್ಕೋತೀನಿ. ನಾವು ಚಹಾ ಕುಡಿಬೇಕು. ಇವಾಗ ಚಹಾ ಮಾಡಿ ಚಹಾ ಕುಡಿಬೇಕು. ಅಡುಗೆ ಮಾಡ್ಬೇಕ್ರಿ. ಚಪಾತಿ, ಒಂದು ಸ್ವಲ್ಪ ಬಟಾಟಿ ಪಲ್ಯ ಮಾಡ್ತೀನಿ ರೀ ನಾನು. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ರಾಧಿಕಾ, ರಾಯಣ ಅವರು ಇಲ್ಲೇ ಅದಾರ್ರಿ. ಅವರು ಚಹಾ ಕುಡಿಕ ಸಜ್ಜಾಗಿ ಕೂತಾರ್ರಿ ಅವ್ರು. ಇವಾಗ ಅವ್ರಿಗೇನೋ ಚಹಾ ಹಾಕಿ ಕೊಡ್ತೀನಿ ರೀ ನಾನು. ನೋಡಿ, ಚಹಾ ಕುಡಿಯಾಗತ್ತದ. ಅದಕ್ಕೆ ಇವಾಗ ಹಾಲು ಹಾಕ್ತೀನಿ ನಾನು. ಏ ರಚ್ಚು, ನೋಡ್ರಿ, ಇವಾಗ ನಾನು ಬಟಾಟೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ರಿ. ಚಹಾ ಮಾಡ್ಬೇಕಾ, ಚಹಾ ಕುಡಿದು ಮಾಡಿ ಇವಾಗ ನೋಡ್ರಿ ಒಣಗಿ ಮಾಡತ್ತೇನೆ ರೀ ನಾನು. ಬಟಾಟಿ ಒಣಗಿ ಮಾಡ್ಬೇಕಂತೇಳಿ ಗಟ್ಟಿ ಪಲ್ಯ ಮಾಡ್ಬೇಕಂದ್ರಿ. ಚಪಾತಿ ಕೂಡ, ಆಮೇಲೆ ಒಂದು ಸ್ವಲ್ಪ ಅನ್ನನೂ ಮಾಡಿದ್ರಿ. ಅದಕ್ಕೆ ಅಂದಾಗೂ ಬೇಕಲ್ರಿ. ಅದಕ್ಕೆ ನಾನು ಒಂದು ಸ್ವಲ್ಪ ಇದು ಮಾಡ್ಕೆರೆ ಮಾಡ್ಬೇಕನ್ನತ್ತೀನಿ ರೀ. ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ. ಒಂದು ಸ್ವಲ್ಪ ಈ ಕಡೆ ಅಂದಾಗೂ ಆಗಬೇಕು, ಈ ಕಡೆ ಚಪಾತಿಗೂ ಊಟ ಮಾಡ್ಬೇಕಲ್ರಿ. ಅದ್ರ ಕಲೆಗೆ ಫಸ್ಟ್ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆ ಹಾಕ್ಕೊಂಡ್ರಿ. ಅದೆಲ್ಲ ಇದು ಆದ ಬಳಿಕ ಆಮೇಲೆ ನಾನು ಉಳ್ಳಾಗಡ್ಡಿ, ಆಮೇಲೆ ಟಮಾಟಿ ಹಾಕ್ಕೊಂಡ್ರಿ. ಚಂದ ಮಿಕ್ಸಾಗಿ ಕೆಂಪಗಾಲಿ ಅಂತೇಳಿ ಚಂದ ಆಯ್ತಂದ್ರೆ ಬೆಸ್ಟ್ ಆಗ್ತದೆ ರೀ. ಅಂದ್ರೆ ಆಲೂಗಡ್ಡೆ ಸಾರು ರೀ. ನಾನು ಬಟಾಟೆ ಸಾರು ಅಂತೀನಿ ರೀ ಯಾವಾಗ ನಾನು. ಆಮೇಲೆ ಒಂದು ಸ್ವಲ್ಪ ಅದೆಲ್ಲ ಇದು ಆಗೋಣ ಕೊತ್ತಂಬರಿ ಹಾಕ್ಕೊಂಡ್ರಿ. ಹಸಿ ಕೊತ್ತಂಬರಿ, ಉಳ್ಳಾಗಡ್ಡಿ, ಆಮೇಲೆ ಟಮಾಟಿ ಎಲ್ಲ ಚಂದ ಫ್ರೈ ಆದ ಬಳಿಕ ಕೊತ್ತಂಬರಿ ಹಾಕೊಂಡ್ರಿ, ಹಸಿ ಕೊತ್ತಂಬರಿ. ಆದ ಬಳಿಕ ಅದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕೊಂಡ್ರಿ. ದೊಡ್ಡ ಪ್ಯಾಕೆಟ್ ಮೊನ್ನೆ ತೇಳಿ ತೊಂಬಾನ ಹೋಗ್ಯಾರೆ, ದೊಡ್ಡ ಪ್ಯಾಕೆಟ್ ತೊಗೊಂಬಂದಿರೋರು. ಅದಕ್ಕೆಲ್ಲಾಗಿ ಹಾಕಿರ್ಲಕ್ಕ ಹೋಗತನ ಆತು ಅಂತೇಳಿ ಬಿಟ್ಟೇರಿ. ಆಮೇಲೆ ಒಂದು 2 ಚಮಚದಷ್ಟು ಖಾರ ಹಾಕೊಂಡ್ರಿ. ರಚ್ಚುನು ಊಟ ಮಾಡ್ತಾಳ್ರಿ ಹೆಂಗೆ. ಅದಕ್ಕೆಲ್ಲಾಗೆ ಅಷ್ಟೇ ಸ್ವಲ್ಪ ಹಾಕೊಂಡ್ರಿ. ಸಾರು ಮಾಡ್ತೇವಲ್ರಿ, ಗಟ್ಟಿ ಪಲ್ಯ ಮಾಡಿದೆ ಅಂದ್ರೆ ಹಸಿಮೆಣ್ಸಿಕಾಯಿ ಹಾಕ್ತಿದ್ದ. ಅದಕ್ಕೆಲ್ಲ ಸಾರಿಗೆ ಅಂತೇಳಿ ನಾನು ಇದು ಖಾರ ಹಾಕೀನಿ ರೀ. ಖಾರ ಪುಡಿದು ಮಸಾಲೆ ಖಾರ. ನಮ್ಮ ಉತ್ತರ ಕರ್ನಾಟಕ ಖಾರ ಪುಡಿ ಅಂದ್ರೆ ಭಾಳದಷ್ಟು ಕುಟ್ಟಿಸ್ತೇವ್ರಿ ನಾವು. ಅದ್ರ ಕಲೆಗೆ ಅದು ಹಾಕೊಂಡ್ರಿ ನಾನು. ಎಣ್ಣೆ ಖಾರ ಉಣ್ಬೇಕು ರೀ. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ ಚಪಾತಿಯಾಗಂತೂ. ಆದ ಬಳಿಕ ಬಟಾಟೆ ಎಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದಲ್ರಿ ನಾನು. ಅದಕ್ಕೊಂದು ಸ್ವಲ್ಪ ಚೆಂದಾಗಿ ಒಡೆದಕೆರೆ ಒಂದು ಸ್ವಲ್ಪ ಅದ್ರ ನೀರು ಹಾಕಿ ಇಟ್ಕೊಂಡಿದ್ರಿ. ಮಸ್ತಾಗಿ ಆಯ್ತು ಅಂತೇಳಿ ನೋಡ್ರಿ. ಇವಾಗ ರೆಡಿ ಆಯ್ತು ನೋಡ್ರಿ ಆಲೂಗಡ್ಡೆ ಸಾರು. ಇದು ಒಂದು ಸ್ವಲ್ಪ ಇವಾಗ ಇದು ಕುದಿಸ್ಬೇಕು ರೀ. ಉಪ್ಪು ಹಾಕಿದ್ದಿಲ್ರಿ ನಾ. ಉಪ್ಪಿಷ್ಟು ಹಾಕಿದ್ರಿ ನಾನು. ಉಪ್ಪಿಷ್ಟು ಹಾಕ್ಯಾರೆ ಇದಕ್ಕೆ ಇವಾಗ ಸಣ್ಣ ಇಟ್ಟಿದ್ರಿ ಗ್ಯಾಸ್ ಇಟ್ಕೆರೆ ಇವಾಗ ಇಟ್ಟು ಕುದಿಸ್ತೀನಿ ರೀ. ಇದಕ್ಕೆ ಮ್ಯಾಲೊಂದು ಪ್ಲೇಟ್ ಮುಚ್ಕೆರೆ ಒಂದು ಸ್ವಲ್ಪ ಎಷ್ಟು ಹತ್ತು ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೆರೆ ಇಟ್ಟಿನಿ ರೀ. ಅದಕ್ಕೆ ನಾನು ಸಾರು ಮಾಡ್ಬೇಕಲ್ರಿ, ಅದ್ರ ಕಲೆಗೆ ನೀರನ್ನೂ ಹಾಕೊಂಡ್ರಿ. ಇದು ಇನ್ನೂ ಕುದಿಸ್ಬೇಕು ರೀ. ಕುದಿಸಿದ್ರೆ ಬೆಸ್ಟ್ ಆಗ್ತದೆ ರೀ. ನೋಡಿರಿ ಇವಾಗ ಎಷ್ಟು ಚೆಂದ ಆಗ್ಯದ ಅಂತೇಳಿ. ಇನ್ನೂ ನೀರು ಇನ್ನೂ ಕುದಿಸಿ ಅಂದರೆ ಇದಕ್ಕಿಂತ ಬೆಸ್ಟ್ ಆಗ್ತದೆ ರೀ. ಇನ್ನೂ ಕುದಿಸ್ಬೇಕು ರೀ ಇದಕ್ಕೆ ಇವಾಗ ಪ್ಲೇಟ್ ಮುಚ್ಕೆರೆ ಬಿಟ್ಬಿಡ್ತೀನಿ ರೀ. ಒಂದು ಇದು ಆಗತ್ತನ ಚಪಾತಿ ಉಳ್ಳಿ ಅಂತ ಮಾಡ್ಕೊತಾನ. ಇವಾಗ ನೋಡ್ರಿ, ನಾನು ಚಪಾತಿ ಉಳ್ಳಿ ಮಾಡ್ಕೊಂಡಿನಿ. ಚಪಾತಿ ಉಳ್ಳಿ ಮಾಡ್ಕೊಂಡ್ಕೆರೆ ಇದು ಮಾಡ್ಲಾಗತ್ತೀನಿ. ಚಪಾತಿ ಅಂದರೆ ತೀಡ್ಬೇಕಲ್ರಿ. ಇವಾಗ ಅಷ್ಟು ಒಮ್ಮೆಗೆ ಮಾಡ್ಕೊಂಡು ಇಟ್ಕೊಂಡಿನಿ ನಾನು. ಒಂದು ಮಾಡ್ದಂದ್ರೆ ಇದು ಆತ ಅಂತೇಳಿ ಅಷ್ಟು ಒಮ್ಮೆಗೆ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಒಂದು ಮಾಡೋದ್ರಾಗ ತೆಮಿ ಅಂತೂ ತಳ್ಳಗದ್ರಿ. ಮೊದಲೇ ಫುಲ್ ಇದು ಆಗ್ಬಿಡ್ತದೆ ರೀ. ಗರಮ್ ಅಂತೂ ಇಷ್ಟು ಗರಮ್ ಆಗ್ತದೆ ರೀ. ಅಷ್ಟು ಗರಮ್ ಆಗ್ತದೆ ಹೇಳೋಕ್ಕೆ ಬರಲ್ಲ ರೀ. ಅಷ್ಟು ಅಂತಂದ್ರೆ ಅಷ್ಟು ಗರಮ್ ಆಗ್ತದೆ ಅದಂತೂ. ಯಾಕಂದ್ರೆ ತಳ್ಳಗದಲ್ರಿ ತೆಮಿ.
ಭಾಳ ದಿನದ ತೆವಿ ಏನಿಲ್ಲ ಅಂದ್ರೆ ಭೀ ನಮ್ಮ ರಾಯಣ್ಣ ಹುಟ್ಟಾಕಿಂತ ಮೊದಲಿಂದದ ರೀ ಅದಕ್ಕೆ ತೆವಿ ಅದಕ್ಕಲಾಗೆ ತಳಗಾಗ್ಯದ್ರಿ. ಇವಾಗ ನಮ್ಮ ರಾಯಣ್ಣೆ 6 ಮುಗಿದು 7 ವರ್ಷ ಚಾಲು ಅದ ರೀ. ಅವನಿಗೆ 7 ವರ್ಷದ ತೆವಿ ಅದ ನೋಡ್ರಿ. ಅದು 7 ಇಲ್ಲ 8 ವರ್ಷದ ತೆವಿ ಅದ ರೀ. ನಮ್ಮ ಸುಟ್ಟಸರು ಲಗ್ನ ಅದ ಕಳೆಗ ಲಗ್ನ ಆಗಿ ಒಂದು 6 ತಿಂಗಳಾಗಿತ್ತು ಅವಾಗ ತೊಗೊಂಡಿವ್ರಿ ನಾವು. ಅದು ಅದಕ್ಕಲಾಗೆ ತಳಗಾಗ್ಯದ್ರಿ ತೆವಿ. ಯಾಕಂದ್ರೆ ಫುಲ್ ಅದ್ರ ಮೇಲೆ ಒಲಿ ಮೇಲೆ ಗ್ಯಾಸಿನ ಮೇಲೆ ಉರ್ದು ತಳಗಾತಾವ್ರಿ. ನಡ್ಬಾಕ್ಯವು ನಡ್ಬಾಕ್ ತಳಗಾಗನ ಹಂಗೆ ಆಗಿರ್ತಾವ್ರಿ. ಅವು ಜಲ್ದಿ ಹೊತ್ತತಾವ್ರಿ. ಇಲ್ಲಿಕಂದ್ರೆ ಚಪಾತಿ ನೋಡ್ರಿ ಗುಂಡಾಗಿ ಚಪಾತಿ ಲಟ್ಟಿಸ್ಕೊಂಡ ಎಲ್ಲ ಉಳ್ಳಿ ಮಾಡಿ ಇಟ್ಕೊಂಡು ಕೆರೆ ಲಟ್ಟಿಸ್ಕೊಂಡು ಇವಾಗ ಇದಕ್ಕಿಷ್ಟು ಬಯಸ್ಕೋಬೇಕಲ್ರಿ. ಬಿಸಿ ಬಿಸಿ ಚಪಾತಿ ಆಲೂಗಡ್ಡೆ ಸಾರು ಬೆಸ್ಟ್ ಇರ್ತಾವ್ರಿ ಅವು ಅಂತರು. ಮಾಮನೂ ಕೆಲ್ಸಿಗೆ ಹೋಗ್ತಾರ್ರಿ. ಅವರು ಪಟ್ಟನೆ ಹೋಗ್ಬೇಕಲ್ರಿ. ಅವ್ರೇನು ಕಟ್ಬೇಕಲ್ರಿ. ಲೇಟ್ ಆಗ್ತದೆ ಮತ್ತೆ ಇಲ್ಕಂದ್ರೆ ಮನೆಗೆ ಬರ್ತಾವ್ರಿ ಅವರು. ಈಗ ಮತ್ತೆ ಇನ್ನೂ ಮಕ್ಕೊಂಡಿದ್ದೇವ್ರಿ ನಾವು. ಮೊನ್ನೆ ಹಳೆಗೆ ಅವ್ರು ಮನೆಗೆ ಬಂದಿರು ಜಲ್ದಿನಿ. ಇನ್ನೂ ಲೇಟ್ ಮಾಡಿರಲ್ಲ ಅಂತೇಳಿ ಅದಕ್ಕಲಾಗೆ ನಾನು ಜಲ್ದಿ ಮಾಡಾಕತ್ತೀನಿ ರೀ. ಅವ್ರಿಗೆ ಒಂದು 4-5 ಚಪಾತಿ ಅದಂದ್ರೆ ಐತ್ರಿ ಕಟ್ಬಿಟ್ಟಿದ್ದೀನಿ. ಆಮೇಲೆ ನಾವು ಆರಾಮ ನಿವಾಂತ ಮಾಡ್ಕೊಳಕ್ಕೆ ಬರ್ತದ್ರಿ. ಚಂತನ ಮಾಡಿದ್ರೂ ಏನಿದು ಆಗಂಗಿಲ್ಲ ರೀ ನಮಗಂತೂ. ನೋಡ್ರಿ ಇವಾಗ ಬಿಸಿ ಬಿಸಿ ಚಪಾತಿ ಡಬ್ಬದಾಗ ಹಾಕೊಂಡ ನಾನು ನೋಡ್ರಿ. ಇವಾಗಂತ್ರ ಎಲ್ಲ ಕೆಲಸ ಆಯ್ತು ರೀ. ಬಾಂಡೆ ಅಂತ್ರ ಇನ್ನೊಂದು ಸ್ವಲ್ಪ ಅದ ರೀ. ಒಂದು ಸ್ವಲ್ಪ ತೆಗ್ಗಿನಿ ಇನ್ನೊಂದು ಇಟ್ಟಿನಿ ರೀ ನಾನು. ಬಟ್ಟೆ ಒಗಿಬೇಕ್ರಿ. ಇವಾಗ ನೀರ್ಮದಾಗ ಹಾಕಿಟ್ಟಿನಿ. ಅಡುಗೆನೂ ಆಯಿತು ಎಲ್ಲ ಆಯಿತು. ಬಟ್ಟೆ ಇಟ್ಟು ಒಗದಂದ್ರೆ ಕೆಲಸ ಮುಗಿತೋಡ್ರಿ. ಬಟ್ಟೆ ಇಟ್ಟು ಒಗದು ಹಾಕಿ ಬರ್ತೀನಿ ರೀ ಮ್ಯಾಲ. ತಳ ನೀರು ಒಗೆಯಲ್ರಿ. ಅದಕ್ಕಲಾಗೆ ಮ್ಯಾಲ ಬ್ಯಾರಲ್ದಂದು ತೊಗೊಂಡು ದೊಡ್ಡ ಬ್ಯಾರಲ್ ಅದಲ್ರಿ ಮ್ಯಾಲ ಅದ್ರೊಳಗಿನ ತೊಗೊಂಡ್ಕೆರೆ ಬಟ್ಟೆ ಒಗಿಬೇಕ್ರಿ. ಇವಾಗ ಮ್ಯಾಲ ಒಯ್ತೀನಿ ರೀ ಬಟ್ಟೆ. ಮ್ಯಾಲ ಒಯ್ದಕೆರೆ ಇದು ಮಾಡ್ತೀನಿ ರೀ. ಅವರು ಆಡ್ಲಾಗತ್ತಾರೆ ರೀ. ಅವ್ರಿಗೆ ಎಲ್ಲರಿಗೆ ಬಾಗಿಲು ಕೀಲಿ ಹಾಕೊಂಡು ಹೋಗಿ ಮ್ಯಾಲ ಒಗಿತೀನಿ ರೀ ನಾನು. ಅವರು ಮಾಮನೂ ಹೋದ್ರಿ. ಇವಾಗ ಆಗಳ ಹೋದ್ರು. ಅವರು ಬುತ್ತಿ ಕಟ್ಕೊಂಡು ಊಟ ಮಾಡಿ ಎಲ್ಲ ಮಾಡ್ಕೆರೆ ಹೋದ್ರಿ. ಬರ್ರಿ ಇವಾಗ ಬಟ್ಟೆ ತೊಗೊಂಡು ಹೋಗ್ಯಾರ ಮ್ಯಾಲ ಇದು ನೀರು ತೊಗೊಂಡು ಹಾಕ್ಕೊಂಡು ಹೋಗಿ ಅದ್ರಾಗ ಲೇಟ್ ಆಗ್ತದೆ ರೀ. ಮತ್ತು ಇಲ್ಲಿಕಂದ್ರೆ ಎಲ್ಲ ಕಡೆ ಓಡಾಡ್ತಾರೆ ಅವ್ರು. ಮ್ಯಾಲಿಗೆ ರಾಣತ ಆಡ್ಲಿಕ್ಕೆ ಹೋಗ್ಯಾರ ಅವರು. ಅಲ್ಲೇ ಮ್ಯಾಲಿನ ಬೀಳ್ತಾರಪ್ಲೆ ಅನ್ನೋದಿಲ್ಲ ರೀ. ಯಾಕಂದ್ರೆ ಇಲ್ಲೇ ಪ್ಯಾಂಟಿಕಲ್ದಾಗೆ ಬಂದ್ರೆ ಬೀಳ್ತಾರೆ ರೀ ಅವರು. ಸಿಡಿ ಅವಲ್ರಿ ಇಲ್ಲಿ ಸುತ್ತೆಲ್ಲ ಗಾಡಿ ಅದ ರೀ. ಅವ್ರೇನು ಬೀಳಪ್ಲೇ ಇಲ್ಲ. ಅದಕ್ಕಲಾಗೆ ನಾನು ಹೋಗ್ಯಾರೆ ಈಗ ಒಗಿಬೇಕಾರತ್ತಿಲ್ಲ ರೀ. ಅವ್ರಿಗೆ ಕರ್ಕೊಂಡೆ ಮತ್ತು ಇಲ್ಲಿಕಂದ್ರೆ ಬೀಳ್ತಾರೆ ರೀ ಅವ್ರು. ಆ ಕಡೆ ತಿರ್ಗಾಡ್ಲೆ ಈ ಕಡೆ ತಿರ್ಗಾಡ್ಲೆ ಅನ್ಕೋತ್ಕೆರೆ ಬರ್ರಿ ಇವಾಗ ಪಟ್ ಅಂತೇಳಿ ಅರ್ಬಿ ಹಾಕಿ ಬರ್ತೀನಂತ ನಾನು. ಇಲ್ಲಿ ಮ್ಯಾಲೆ ಎಷ್ಟು ಚಂದ ಆಡ್ಲಾಗತ್ತಾರ ಅಂತ ಹೇಳೋರು. ನಾವು ರಾಧಿಕಾ ನೋಡ್ರಿ ಇಲ್ಲಿ ರಾಯಣ್ಣ ಹೊಡ್ದನತ್ರ ಎಳ್ಕೋತ್ನಿ ತಳಕಿ. ನಾವು ರಚು ನೋಡ್ರಿ ಎಷ್ಟು ಚಂದ ಕೂತ. ಹಾಯ್ ರಚು, ಏನು ಮಾಡಿದ್ವಿ? ಅಣ್ಣ ಇಲ್ಲಿ ಬಟ್ಟೆ ಒಗ್ಲಿಕ್ಕೆ ನೀರು ತೊಗೊಂಡು ಇಟ್ಕೊಂಡೇನಿ ರೀ. ಆಮೇಲೆ ಬಟ್ಟೆನ ತಳಗೆ ಹಾಕಿನಿ. ಇಲ್ಲಿ ಪರ್ಶಿ ಮೇಲೆ ಹಾಕ್ಯಾರೆ. ಬಕೆಟ್ದೇನು ತೊಗೊಂಡೇನಿ ರೀ. ಅದಕ್ಕೊಂದು ವೇಲ್ ಕಟ್ಕ್ಯಾರೆ ಬಕೆಟ್ದೇನು ತೊಗೊಂಡು ಇಲ್ಲಿ ಡ್ರಮ್ದನ್ನು ತೊಗೊಂಡು ಹಾಕ್ಕೊಂಡೇನಿ ರೀ ನಾನು. ಫುಲ್ ಇಲ್ಲಿದೆಲ್ಲ ಫುಲ್ ಸಿಟಿನೇ ಕಾಣ್ತದೆ ನೋಡ್ರಿ. ನೋಡೋಕಂತ್ರ ಭಾಳ ಚಂದ ಕಾಣ್ತದೆ. ಎಲ್ಲಿ ನೋಡ್ತಿರಲ್ಲ ಮನಿ ಅದಾವ್ರಿ ಇಲ್ಲಿ ಅಂತ್ರೂ. ನಾನಂತ್ರ ಹಿಂಗೆ ಯಾವಾಗೂ ನೋಡ್ತಿದ್ದಿರಿ ನಾನು. ಇದೇ ಫಸ್ಟ್ ನೋಡಕತ್ತೀನಿ ನೋಡ್ರಿ ಈ ರೀತಿ. ನೋಡ್ರಿ ಎಲ್ಲಿ ಹಿಡ್ದು ನೋಡ್ತೀರಿ ಅಲ್ಲಿ ತನಕ ಫುಲ್ ಮನಿನೇ ಅದಾವೆ ನೋಡ್ರಿ. ಒಂದು ಸ್ವಲ್ಪ ಎಲ್ಲಿ ಗ್ಯಾಪೇ ಇಲ್ಲರಿ. ಅಷ್ಟೊಂದು ಮನಿ ಅದಾವ್ರಿ ಇಲ್ಲಿ ಅಂತ್ರು. ನೋಡ್ಲಿಕ್ಕಾರೆ ಭಾಳ ಚಂದ ಕಾಣ್ತದ್ರಿ ಇಲ್ಲಿ ಮಸ್ತಾಗಿ. ಕೆಳಗೆ ನೋಡ್ರಿ ಈ ಕಡೆ ಇಲ್ಲೇ ಒಂದಿಷ್ಟು ಗಿಡ ಅದಾವ್ರಿ. ಇವಾಗ ಮಳೆ ಬಂದದಲ್ರಿ ಮೊನ್ನೆ ತೆಳಿ ಒಣಗಿತ್ತು ಫುಲ್ ಗಿಡ ಇಲ್ರಿ. ಈಗ ಒಂದು ಸ್ವಲ್ಪ ಹಚ್ಚಗಾಗ್ಯಾವು ಗಿಡಗಳೆಲ್ಲ. ಇಲ್ಲಿ ಒಂದು ದೇವಸ್ಥಾನ ಅದ ರೀ. ಯಾವ್ದು ದೇವಸ್ಥಾನ ಗೊತ್ತಿಲ್ಲ. ಇಲ್ಲೇ ಐತ್ರಿ ಗಿಡದ ತಳಗೆ. ಇಲ್ಲೇ ಈ ಕಂಬಿನ ಬಲ್ಲೆ ಐತ್ರಿ. ಯಾವ್ದು ಗೊತ್ತಿಲ್ಲ ರೀ ನನಗೆ. ನಾ ಹೋಗಿಲ್ಲ, ನಾನು ನೋಡಿಲ್ಲ ರೀ, ಗೊತ್ತೇ ಇಲ್ಲ ನನಗೆ. ನೋಡ್ರಿ ಎಷ್ಟು ಮಸ್ತಾಗಿ ಕಾಣಕತ್ತದ ಅಂತೇಳಿ. ನೋಡ್ರಿ ಇಲ್ಲಿ ನಮ್ಮ ರಾಯಣ್ಣಗಳು ಎಷ್ಟು ಮಸ್ತಾಗಿ ಆಡಾಕತ್ತಾರ ಅವರು. ರಾತ್ರಿ ಆಯ್ತು ಅಂದ್ರೆ ಐತ್ರಿ ಇಲ್ಲಿ ಅವ್ರ ಪಪ್ಪ ಅವರೆಲ್ಲರು ಬಂದು ಚಂದ ಆಡ್ತಾರೆ ರೀ. ಇಲ್ಲಿ ಆಡ್ಲಿಕ್ಕೆ ಜಾಗ ಮಸ್ತ್ ಅದ ರೀ. ಸುತ್ತೆಲ್ಲ ಗಾಡಿ ಐತ್ರಿ. ಆ ಕಡೆ ಹೋಗಂಗಿಲ್ಲ ಬೀಳಂಗಿಲ್ಲ ಏನೂ ಮಾಡಂಗಿಲ್ಲ. ನಮ್ಮ ರಚು ನೋಡ್ರಿ ಏನು ಚಕ್ರಗಾಣಿ ಆಡತ್ತೀರಿ. ಆಡು ಇವ ಬಿದ್ಯಾ ಅದಕ್ಕೆ ತರೋದು ತೆಗಿಯೋದು ಯಾರಿಗಾರು ಹೊಡ್ದು ತೆಗಿ. ಎಲ್ಲ ವಿಮಾನ ಹೊಂಟದ. ಎಲ್ಲದೆ ವಿಮಾನ? ಕಾಲು ಹೊಂಟದ ವಿಮಾನ. ಕಾಣಲಿಗದ ಅಲ್ಲದ ಅಲ್ಲದ. ಇವಾಗ ಬಟ್ಟೆ ಒಗಿತೀನಿ ನಾನು. ಇವರು ಆಡ್ಲಾಕತ್ತಾರ್ರಿ ರಾಯಣ್ಣ ರಾಧಿಕಾ ಇವರು. ಯಾಕಂದ್ರೆ ನಮ್ಮ ರಾಧಿಕಾ ಏನೋ ಹೊಡ್ಡೇತಾಳ್ರಿ. ರಚ್ಚು ಬ್ಯಾಟ್ ಬಾಲ್ ಆಡತಾಳ್ರಿ. ನೋಡ್ರಿ ಇವಾಗ ಒಟ್ಟು ಬಟ್ಟೆ ಒಗದ್ಕೆರೆ ಬಟ್ಟೆ ಒಣಗ್ತಾಳ್ತೀನಿ. ದೊಡ್ಡ ಮ್ಯಾಲೆ ಒಣಗ್ತೀನಿ ರೀ. ಆಮೇಲೆ ಸಣ್ಣ ಇರ್ತಾವ ಅವೆಲ್ಲ ಒಯ್ತಾವ ಹಾಕ್ತೀನಿ. ಯಾಕಂದ್ರೆ ಇದೆಲ್ಲ ಗಾಳಿಗೆ ಹಾರ್ಯಾರು ಬೀಳ್ತಾವ್ರಿ. ಆ ಕಡೆ ಪತ್ರ ಕಳ್ತಿದ್ದೆ ಆ ಕಡೆ ಗಾಳಿ ಅದಕ್ಕಾಗಿ ಮತ್ತೆ ತೊಗೊಂಬರೋದಾಗಲ್ಲ ರೀ. ಅವ್ರು ಗಾಡಿ ಮೇಲೆ ಬಿದ್ದೋದು ಹೋಗಿ ತರೋದಾಗಲ್ಲ ರೀ. ಅದಕ್ಕಾಗಿ ನಾನು ದೊಡ್ಡ ಬಿದ್ದೋದ್ರಿ ರೀ. ಸಣ್ಣ ತಳ ಇರ್ತಾವ್ರಿ ಏನೋ ಅನ್ಸಂಗಿರ್ತಾವೆ.
ಏರುಚು ಎಲ್ಲಿ ಮತ್ತೆ ಮ್ಯಾಲ ಹಾಂ ಎದಕ್ಕೆ ಎದಕ್ಕೆ ಹಾಂ ಹಾಯ್ ಹಾಯ್ ಮಾಡ್ತೀವಿ ಬರೇ ಹಾಯ್ ಅರ್ಬಿ ಅಂತ ಹೋಗೋದಾಗ್ದ ಎಲ್ಲ ಕೆಲಸನೂ ಆಯ್ತು ನೋಡ್ರಿ ಇವಾಗ ವಾವ ಬಾಬಾ ಎಡ್ ಕೂಕ ಮಚ್ಕೊಂಡಿದ್ರು ರಚ್ಚು ನೋಡ್ರಿ ನಮ್ಮ ರಚ್ಚು ಎಡ್ ಕೂಕ ಮಚ್ಕೊಂಡ್ರ ಬೂವ ಹೋಗ್ಬೇಡಲ್ಲ ನೋಡ್ರಿ ಅಲ್ಲಿ ಹೊರಗೆ ಕೂಕಮ್ಮ ರಂಗೋಲಿ ಹಾಕಿದಲ್ರಿ ಅಲ್ಲಿ ಕೂಕುಮ ಇದು ಮಾಡೀನಿ ನೋಡ್ರಿ ಅಟ್ಟು ಹೊಟ್ಟು ಹಣ್ಣು ತುಂಬ ಹಚ್ಕೊಂಬಂದ ಹೂವು ಎಲ್ಲದ ವಾಸತ್ತು ಹೂವು ವಾಸತ್ತು ಆಯಿ ಮೂಗ ಹೆಂಗದ ಆಯಿ ಮೂಗ ಹಿಂಗದತ್ರಿ ಆಯಿ ಮೂಗ ತೋರ್ಸರಿ ಆಯಿ ಮೂಗ ಹೆಂಗದ ಚಂದ ಚಂದ ಸೂಪರ್ ಎಲ್ಲ ಕೆಲಸ ಆಯ್ತು ರೀ ನಮ್ಮದು ಏನು ಜಾತ್ರೆ ಬಂತ್ರಿ ಇವಾಗ ಸನಿನೇ 30ನೇ ತಾರೀಕಿಗೆ ಅದ ರೀ ನಮ್ಮ ಜಾತ್ರೆ ಇದೆ ತಿಂಗಳದಾಗ ಇನ್ನೊಂದು 15 ದಿನ ಸಿಗ್ತೇವೆ ರೀ 15 ದಿವಸ ಆಗೋಣ ಹೋಗ್ತೀವಿ ನಾವು ಹೋಗಿ ಜಾತ್ರೆ ಅದ್ರ ಮಾಡ್ಬೇಕಲ್ರಿ ಅಷ್ಟು ಹೂವು ಹರ್ಲಿಕ್ಕೆ ತಡ್ರಿಕಿನ ಎರಡು ಶಿಟ್ಟದೆ ಹೂವು ಮೂಗಿನ ಮೇಲೆ ನಿನಗೆ ಬಿಡು ಹರಿ ಎಲ್ಲ 15 ದಿನದಾಗ ಹೋಗ್ತೇವ್ರಿ ನಾವು ಅವರು ಇನ್ನೂ ಹೋಗೋದು ದಿನ ಹೋಗ್ತಾರೆ ರೀ ದೊಂತಿಗೆ ಇವಾಗಂದ್ರೆ ಬಂದ ಹಿಡ್ದು ಒಂದು ದಿನಾನು ದೊಂತಿ ಬಿಟ್ಟಿಲ್ರಿ ಅವರು 2 ಅಂದ್ರೆ 2 ಸಲ ಬಿಟ್ಟಾರ್ರಿ ಒಂದು ಸಲ ಯುಗಾದಿ ಅಮಾಸೆ ಒಳಗೆ ಬಿಟ್ಟಾರ್ರಿ ಆಮೇಲೆ ಒಂದು ಸಲ ಮೊನ್ನೆ ತಳಿ ಹೋಗ್ಯಾರ ವಾಪಸ್ ಬಂದ್ರಲ್ರಿ ಅವಾಗ ಒಂದು ಸಲ ಬಿಟ್ಟಾರ್ರಿ ಆಯ್ತು ಅದು ಆದ್ಬಾಗ ದೊಂತಿ ಬಿಟ್ಟಿಲ್ರಿ ಅವರು ಏನು ಮಾಡಿದೆ ಎಲ್ಲ ಹಾಳು ಮಾಡ್ದಿಲ್ಲ ನೋಡ್ರಿಲ್ರಿ ನಮ್ಮ ರಚ್ಚು ಎಲ್ಲ ಚೆಲ್ಕ್ಯಾರೆ ಅದಕ್ಕೆ ನಮಸ್ಕಾರ ಮಾಡ್ಕ್ಯಾರೆ ಎಲ್ಲ ಬಳ್ಕೊಳ್ತಾಳ್ರಿ ಎಲ್ಲ ಆಕಿ ನಮಸ್ಕಾರ ಮಾಡ್ದಳ್ರಿ ಅದಕ್ಕೆ ತೋರಿಸ್ಲಿಲ್ರಿ ನಾನು ನಿಮಗೆ ಕಾಲು ಬಿದ್ದಳ್ರಿ ಹೂವಿಗೆ ನಮ್ಮೂರು ಜಾತ್ರೆನೂ ಬತ್ರಿ ಊರು ಜಾತ್ರೆನೂ ಹೋಗ್ಬೇಕು ಹೋಲಾರೆ ನಡೆಯಲ್ರಿ ನಮ್ಮೂರು ಜಾತ್ರೆ ಅದಲ್ರಿ ಎಲ್ಲೆಲ್ಲಿದೋ ಮಂದಿ ಬರ್ತಾರತ್ತ ನಾವು ಹೋಗ್ಬೇಕ್ರಿ ದೂರಿದ್ದ ಮಂದಿ ಬರ್ತಾರೆ ಅದಕ್ಕೆ ನಾವು ಈ ದಿನ ಊರಾಗಿದ್ದೆವು ಈಗ ಈ ಕಡೆ ಬರ್ನ ಆಯ್ತು ಅಂತೇಳಿ ಬಿಡೋದಿಲ್ರಿ ನಾವು ಹೋಗ್ಬೇಕೆ ಆಯ್ತು ರೀ ಬತ್ರಿ ಜಾತ್ರೆನೂ ಒಂದು 5-6 ದಿನ ಆಗ್ತದೆ ರೀ ಜಾತ್ರೆ ದೊಡ್ಡ ಜಾತ್ರೆನೇ ಆಗ್ತದೆ ನಮ್ಮ ಬಸವನ ಹಾಕೊಂಡು ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋದಾಗ ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್